ಕೇರಳದ ವಯನಾಡಿನಲ್ಲಿ ಮತ್ತೊಂದು ಭೀಕರ ಭೂಕುಸಿತ ಸಂಭವಿಸಿದೆ. ಮೇಪಾಡಿ ಸಮೀಪದ ಕಲ್ಲಾಡಿಯಲ್ಲಿ ನಿರ್ಮಿಸಲಾಗ್ತಿದ್ದ ಸುರಂಗ ರಸ್ತೆ ಕಾಮಗಾರಿ ಪ್ರದೇಶದಲ್ಲಿ ಮಂಗಳವಾರ ಬೆಳಗ್ಗೆ 11 ಗಂಟೆ ಸುಮಾರಿಗೆ ಈ ಭೀಕರ ದುರಂತ ನಡೆದಿದೆ. ನಿರಂತರವಾಗಿ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಸುನಾಮಿಯಂತೆ ಹರಿದು ಬಂದ ಮಣ್ಣು ಮತ್ತು ಕೆಸರು ಅಲ್ಲಿನ ನಿವಾಸಿಗಳನ್ನು ಬೆಚ್ಚಿ ಬೀಳಿಸಿದೆ. ಈ ಘಟನೆಯಲ್ಲಿ 5 ಮೃತಪಟ್ಟಿದ್ದು 5 ನಾಪತ್ತೆಯಾಗಿದ್ದಾರೆ. ಘಟನಾ ಸ್ಥಳದಲ್ಲಿದ್ದ ಬ್ಯಾರಿಕೇಡ್ಗಳನ್ನು ಭೇದಿಸಿಕೊಂಡು ಬಂದ ಮಣ್ಣಿನ ಪ್ರವಾಹಕ್ಕೆ ರಸ್ತೆಯಲ್ಲಿದ್ದ ಟ್ರ್ಯಾಕ್ಟರ್ಗಳು ಕೊಚ್ಚಿ ಹೋಗಿದ್ದು, ಪಕ್ಕದಲ್ಲಿದ್ದ ಖಾಸಗಿ ಬಸ್ಸೊಂದು ನದಿಗೆ ಬಿದ್ದಿದೆ. ಸೋಜಿಗದ ಸಂಗತಿ ಏನೆಂದರೆ, ಮಣ್ಣಿನ ಪ್ರವಾಹದಲ್ಲಿ ಕೊಚ್ಚಿ ಹೋದ ಲಾರಿ ಮತ್ತು ಜೀಪ್ ನಡುವೆ ಸಿಲುಕಿದ್ದ ದಂಪತಿಯೊಂದು ಪವಾಡ ಎನ್ನುವ ರೀತಿ ಪಾರಾಗಿದೆ. ಸದ್ಯ ಸ್ಥಳದಲ್ಲಿ ಅಗ್ನಿಶಾಮಕ ಸಿಬ್ಬಂದಿ ಮತ್ತು ಎನ್ಡಿಆರ್ಎಫ್ ಪಡೆಗಳು ಶೋಧ ಕಾರ್ಯವನ್ನು ಮುಂದುವರೆಸಿದೆ. ಹಾಗಾದ್ರೆ ಈ ದುರಂತಕ್ಕೆ ಕಾರಣವೇನು? ಕೇರಳದ ಸಿಎಂ ಪ್ರಕಾರ ರಸ್ತೆ ಕಾಮಗಾರಿ ನಡೆಸುತ್ತಿದ್ದ ಗುತ್ತಿಗೆದಾರರ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣವಾಗಿದೆ. ಕಾಮಗಾರಿ ಜಾಗದಲ್ಲಿ ಭಾರಿ ಪ್ರಮಾಣದ ಮಣ್ಣನ್ನು ತೆರವುಗೊಳಿಸುವಂತೆ ಸೂಚಿಸಿದ್ರು ಗುತ್ತಿಗೆದಾರರು ಅದನ್ನು ಪಾಲಿಸೇ ಇರಲಿಲ್ಲ. ಪ್ರಕೃತಿಯ ವಿಕೋಪಕ್ಕೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ನಿರ್ಲಕ್ಷ್ಯವೂ ಸೇರಿ ಜೀವಹಾನಿಗೆ ಕಾರಣವಾಗಿದೆ. ವಯನಾಡು ಪ್ರದೇಶ ಅತ್ಯಂತ ಸೂಕ್ಷ್ಮವಾಗಿದೆ. ಹವಾಮಾನ ಇಲಾಖೆ ವಯನಾಡಿಗೆ ರೆಡ್ ಅಲರ್ಟ್ ಘೋಷಿಸಿದ್ದು, ಭಾರೀ ಮಳೆ ಮುಂದುವರಿಯುವ ಮುನ್ಸೂಚನೆ ನೀಡಿದೆ. ಪ್ರಕೃತಿಯ ಎಚ್ಚರಿಕೆಯನ್ನ ನಿರ್ಲಕ್ಷಿಸಿ ಕೈಗೆತ್ತಿಕೊಳ್ಳುವ ಇಂಥ ಯೋಜನೆಗಳು ಮುಂದೆಯೂ ಭಾರೀ ಆಹುತಿ ಪಡೆಯುತ್ತದೆಯಾ ಎಂಬ ಪ್ರಶ್ನೆ ಈಗ ಎದ್ದಿದೆ.